ಕುಮಾರಸ್ವಾಮಿ ಅವರು ಟೈಮಿಂಗ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ಚುನಾವಣೆ ಸಂದರ್ಭದಲ್ಲಿ ವಿಡಿಯೋ ಹರಿಬಿಡಲಾಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸರಿ, ಒಪ್ಪೋಣ. ಈ ಸಂದರ್ಭದಲ್ಲಿ ವಿಡಿಯೋಗಳು ಹರಿಬಿಡಲಿಕ್ಕೆ ಚುನಾವಣೆಯೇ ಕಾರಣ ಇರಬಹುದು. ಆದರೆ ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಆರೋಪ ಏನಿದೆ, ವಿಡಿಯೋಗೆ ಸಂಬಂಧಪಟ್ಟಂತೆ ಇರುವ ಆರೋಪ, ಅದು ಸಾಬೀತಾಗಿದ್ದೇ ಆದಲ್ಲಿ ಸಮಯ ನಿಜಕ್ಕೂ ಕೂಡ ಮ್ಯಾಟರ್ ಆಗಲ್ಲ. ಕ್ರೈಮ್ ವಿಲ್ ಆಲ್ವೇಸ್ ಬಿ ಅ ಕ್ರೈಮ್. ಸದ್ಯಕ್ಕೆ ಇಲ್ಲಿ ಅಪರಾಧ ಅನ್ನೋದು ನಡೆದಿದ್ಯಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ SIT ತಂಡವನ್ನ ರಚನೆ ಮಾಡಿದೆ. ನೀವೇನು ಫೋಟೋಗಳಲ್ಲಿ ಗಮನಿಸ್ತಾ ಇದ್ದೀರಿ, ವಿಜಯ್ ಕುಮಾರ್ ಸಿಂಗ್ ಹಿರಿಯ IPS ಅಧಿಕಾರಿ ಅವರು ಈ ತಂಡವನ್ನ ಲೀಡ್ ಮಾಡ್ತಿದ್ದಾರೆ. SIT ಟೀಮ್ನ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಅವರ ಜೊತೆಯಲ್ಲಿ ಮತ್ತೋರ್ವ IPS ಅಧಿಕಾರಿ ಸುಮನ್ ಡಿ ಪೆನ್ನೇಕರ್ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ, ತನಿಖೆಯನ್ನ ಮುನ್ನಡೆಸಲಿದ್ದಾರೆ. ಹಾಗೆ IPS ಅಧಿಕಾರಿ ಸೀಮಾ ಲಾಟ್ಕರ್ ಕೂಡ ತಂಡದಲ್ಲಿ ಇರಲಿದ್ದಾರೆ. SIT ಟೀಮ್ ರಚನೆಯಾಗಿದೆ. DG ಅವರ ಮುಂದಾಳತ್ವದಲ್ಲಿ ಈ ಟೀಮ್ ಕಾರ್ಯವನ್ನ ನಿರ್ವಹಿಸುತ್ತೆ. ಸರ್ಕಾರ ಕೂಡ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಪಾರದರ್ಶಕವಾಗಿ ತನಿಖೆಯನ್ನು ನಡೆಸುವಂತಹ ಜವಾಬ್ದಾರಿಯನ್ನ SIT ಹೆಗಲಿಗೆ ವಹಿಸಲಾಗಿದೆ. ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಬರಲಿ ಅಂತ ಹೇಳಿ ಸರ್ಕಾರದ ಪ್ರತಿನಿಧಿಗಳು ಕೂಡ ಮಾತನಾಡ್ತಿದ್ದಾರೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ FIR ಕೂಡ ದಾಖಲಾಗಿದೆ. ಕೇವಲ ದೂರು ಮಾತ್ರ ಅಲ್ಲ, FIR ಕೂಡ ಇದೀಗ ದಾಖಲಾಗಿದೆ. FIR-ನಲ್ಲಿ ಯಾವೆಲ್ಲ ಅಂಶಗಳನ್ನು ಒಳಗೊಳ್ಳಲಾಗಿದೆ ಅದನ್ನು ಕೂಡ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ಹಾಗೆ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅದನ್ನು ಕೂಡ ಗಮನಿಸೋಣ. ಹೊಳೆ ನರಸೀಪುರ ಠಾಣೆಯಲ್ಲೇನೆ FIR ದಾಖಲಾಗಿದೆ. ಸಂತ್ರಸ್ತೆಯಿಂದಲೇ ದೂರನ್ನ ನೀಡಲಾಗಿದೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ. 354A, 354D, 506, 509ರ ಅಡಿಯಲ್ಲಿ FIR ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಪ್ರತ್ಯೇಕವಾಗಿ ಈ ಎಲ್ಲ ಸೆಕ್ಷನ್ಗಳು ಯಾವ ರೀತಿಯ ಶಿಕ್ಷೆಗೆ ಅರ್ಹವಾಗುತ್ತೆ, ಈ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕಿದಾಗ, ಹಾಗೆ ಏನನ್ನ ಸೂಚಿಸುತ್ತೆ ಈ ಸೆಕ್ಷನ್ಗಳು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ 354A, ಮಹಿಳೆಗೆ ಲೈಂಗಿಕ ದೌರ್ಜನ್ಯವನ್ನ ನೀಡಿದ ಆರೋಪ ಕೇಳೋಕ್ ಸಿಕ್ಕಾಗ ಪ್ರಮುಖವಾಗಿ ಈ ಸೆಕ್ಷನ್ ಅಡಿಯಲ್ಲಿ ಕೇಸನ್ನ ಹಾಕಲಾಗುತ್ತೆ. ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಅಶ್ಲೀಲತೆಯನ್ನ ತೋರಿದ್ರೆ ಈ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕ್ಲಿಕ್ಕೆ ಅರ್ಹವಾಗುತ್ತೆ. ಆ ಪ್ರಕರಣ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಇಡೋದು ಕೂಡ ಅಪರಾಧ. ಆ ಒಂದು ಈ ಸೆಕ್ಷನ್ ಅಡಿಯಲ್ಲಿ ಇದಕ್ಕೂ ಕೂಡ ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಇನ್ನು ಈ ಸೆಕ್ಷನ್ ಅಡಿಯಲ್ಲಿ 1 ವರ್ಷದವರೆಗೂ ಜೈಲಾಗುವ ಸಾಧ್ಯತೆ ಇದೆ, ದಂಡವನ್ನ ಕೂಡ ವಿಧಿಸಬಹುದಾಗಿದೆ. IPC ಸೆಕ್ಷನ್ 354D, ಮಹಿಳೆಯ ಸಂಪರ್ಕವನ್ನ ಬೆಳೆಸಲಿಕ್ಕೆ ಯತ್ನ ಪಟ್ಟರು ಅನ್ನೋ ಆರೋಪದ ಅಡಿಯಲ್ಲಿ ಈ ಸೆಕ್ಷನ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಲಾಗುತ್ತೆ. ಇಂಟರ್ನೆಟ್, ಇಮೇಲ್ ಹಾಗೆ ವಿಡಿಯೋ ಸಂವಹನ, ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕ್ ಸಿಕ್ಕಿರುವ ಆರೋಪದಲ್ಲಿ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಹೀಗಾಗಿ ಈ ಸೆಕ್ಷನ್ ಕೂಡ ಇಲ್ಲಿ ದಾಖಲು ಮಾಡಲಾಗಿದೆ. ಈ ಸೆಕ್ಷನ್ನ ಅಡಿಯಲ್ಲಿ ಅಪರಾಧ ಆಗಿರೋದು ಪ್ರೂವ್ ಆಗಿದ್ದೆ ಆದಲ್ಲಿ ದಂಡ ವಿಧಿಸಿ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತಹ ಪ್ರಾವಿಷನ್ ಇದೆ. IPC ಸೆಕ್ಷನ್ 506, ಕ್ರಿಮಿನಲ್ ಬೆದರಿಕೆ ಒಡ್ಡೋದು, ಜೀವ ಬೆದರಿಕೆ ಒಡ್ಡೋದು ಇತ್ಯಾದಿ ಕ್ರಿಮಿನಲ್ ಸ್ವರೂಪದ ಬೆದರಿಕೆಯನ್ನ ಒಡ್ಡೋದಕ್ಕೆ ಈ ಸೆಕ್ಷನ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಬಹುದು. ತೀವ್ರ ದುಃಖ ಉಂಟು ಮಾಡುವುದು, ಅಶ್ಲೀಲವಾಗಿ ನಡೆದುಕೊಳ್ಳುವಂತೆ ಒತ್ತಡವನ್ನ ಹೇರೋದು ಈ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ. ಇನ್ನು ಇನ್ ಕೇಸ್ ಇದರ ಅಡಿಯಲ್ಲಿ ಅಪರಾಧ ಆಗಿರೋದು ಪ್ರೂವ್ ಆದರೆ 7 ವರ್ಷದವರೆಗೆ ಶಿಕ್ಷೆಯನ್ನ ನೀಡಬಹುದು. ಈ ಅಂಶ ಬಹಳ ಮುಖ್ಯ. 6 ವರ್ಷಕ್ಕಿಂತ ಅಧಿಕ ಶಿಕ್ಷೆ ಆಗಿದ್ದೇ ಆದಲ್ಲಿ ಸಂಸದತ್ವ ಅನರ್ಹ ಆಗುತ್ತೆ. ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಸಂಗತಿ, 7 ವರ್ಷದವರೆಗೆ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಈ ಒಂದು ಸೆಕ್ಷನ್ ಅಡಿಯಲ್ಲಿ ಅಪರಾಧ ಮಾಡಿರೋದು ಪ್ರೂವ್ ಆಗಿದ್ದೇ ಆದಲ್ಲಿ ಇದರ ಜೊತೆಯಲ್ಲಿ ದಂಡವನ್ನ ಕೂಡ ವಿಧಿಸಬಹುದು. IPC ಸೆಕ್ಷನ್ 509, ಮಹಿಳೆಯರ ಗೌರವಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ವರ್ತನೆ ಮಾಡೋದು, ಮಹಿಳೆಗೆ ಅವಮಾನಿಸೋದು, ಅವರ ಗೌಪ್ಯತೆಗೆ ಧಕ್ಕೆಯನ್ನ ತರುವುದು. ಈ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಆಗಿರೋದು ಪ್ರೂವ್ ಆದರೆ 3 ವರ್ಷದವರೆಗೆ ಜೈಲು ಹಾಗೆ ದಂಡ ವಿಧಿಸುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. SIT ತನಿಖೆ ನಡೆಸುತ್ತೆ. ಇನ್ ಕೇಸ್ ಈ ರೀತಿಯಾದ ಆರೋಪಗಳೇನು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳಿಬಂದಿದೆ, ಇದರಲ್ಲಿ ಸತ್ಯಾಂಶ ಇದೆ ಅನ್ನೋದು SIT ತನಿಖೆಯಲ್ಲಿ ಪ್ರೂವ್ ಆಗಿದ್ದೇ ಆದಲ್ಲಿ ಈ ಸೆಕ್ಷನ್ಗಳ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗುವ ಸಾಧ್ಯತೆ. ಇನ್ ಕೇಸ್ ಆರೋಪ ಮುಕ್ತರಾದರೆ ಬಿಗ್ ರಿಲೀಫ್ ಪ್ರಜ್ವಲ್ ರೇವಣ್ಣ ಅವರ ಪಾಲಿ. ಹಾಗಾದ್ರೆ ತನಿಖೆ ಯಾವ ರೀತಿಯಾಗಿ ನಡಿಬಹುದು, ಮುಂದೆ SIT ಹೆಗಲಿಗೆ ಜವಾಬ್ದಾರಿ ವಹಿಸಿದ ನಂತರದಲ್ಲಿ ಅದನ್ನು ಗಮನಿಸ್ತಾ ಹೋಗೋಣ. ವಿಡಿಯೋದಲ್ಲಿ ಪ್ರಜ್ವಲ್ ಇದ್ದಾರೆಯೇ ಅನ್ನೋದು ಮೊದಲ ಅಂಶ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರತಕ್ಕಂತಹ ವಿಡಿಯೋಗಳಲ್ಲಿ ಬಹುತೇಕ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇಲ್ಲ ಅನ್ನೋ ಮಾತು ಕೇಳೋಕ್ ಸಿಗ್ತಾ ಇದೆ. ಬದಲಾಗಿ ಸಂತ್ರಸ್ತ ಮಹಿಳೆಯರು ಮಾತ್ರ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಹೀಗಾಗಿ ಆರೋಪ ಇರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವರು ಆ ವಿಡಿಯೋದಲ್ಲಿ ಇದ್ದಾರಾ ಅನ್ನೋದರ ಬಗ್ಗೆ ಪರಿಶೀಲನೆ ಆಗ್ತಾ ಹೋಗುತ್ತೆ. ಕೆಲವೊಂದು ವಿಡಿಯೋಗಳಲ್ಲಿ ಅವರ
ಮಾತುಗಳು ಕೇಳೋಕೆ ಸಿಗತ್ತೆ, ಅಂದರೆ ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಪುರುಷನ ಮಾತುಗಳು ಕೇಳೋಕೆ ಸಿಗತ್ತೆ. ಆ ವಾಯ್ಸ್ ಪ್ರಜ್ವಲ್ ರೇವಣ್ಣ ಅವರದ್ದೇನಾ ಅದನ್ನು ತನಿಖೆಗೆ ಒಳಪಡಿಸ್ತಾರೆ SIT ಅಧಿಕಾರಿಗಳು. ಇನ್ನು ಮಹಿಳೆಯರ ವಿಡಿಯೋ ಚಿತ್ರೀಕರಣವನ್ನು ಬಲವಂತದಿಂದ ಮಾಡಲಾಗಿದೆಯೇ, ಅವರ ಇಚ್ಛೆಗೆ ವಿರುದ್ಧವಾಗಿ ಅಥವಾ ಅವರ ಅನುಮತಿಯನ್ನ ಪಡೆಯದೆ ಬಲವಂತವಾಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗಿದೆಯಾ ಅನ್ನೋದನ್ನು ಕೂಡ ತನಿಖೆಗೆ ಒಳಪಡಿಸ್ತಾರೆ ತನಿಖಾಧಿಕಾರಿಗಳು. ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಒಪ್ಪಿಗೆ ಇತ್ತ, ಮ್ಯೂಚುವಲ್ ಆಗಿ ಪರಸ್ಪರರು ಒಪ್ಪಿಕೊಂಡು ವಿಡಿಯೋ ಚಿತ್ರೀಕರಣ ಮಾಡಿದ್ದ ಅಥವಾ ಕೇವಲ ಒಬ್ಬರು ಮಾತ್ರ ಇನ್ನೊಬ್ಬರ ಇಚ್ಛೆಗೆ ವಿರುದ್ಧವಾಗಿ ವಿಡಿಯೋ ಚಿತ್ರೀಕರಣವನ್ನ ಮಾಡಿದ್ರ ಅನ್ನೋ ಅಂಶದಲ್ಲೂ ಕೂಡ ತನಿಖೆಯನ್ನ, ಆ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಇನ್ನು ಲೈಂಗಿಕ ದುರ್ವರ್ತನೆಯ ಆರೋಪಗಳು ಕೂಡ ಕೇಳೋಕೆ ಸಿಕ್ಕಿರೋದ್ರಿಂದ ಈ ರೀತಿಯ ವರ್ತನೆಗಳು ಆಗಿದೆಯೇ, ಆರೋಪ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದುರ್ವರ್ತನೆ ಆಗಿದೆಯಾ ಅನ್ನೋ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಸದ್ಯಕ್ಕಿರುವ ಸವಾಲು ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಾವು ಗಮನಿಸ್ತಾ ಹೋಗೋಣ. ಖಾಸಗಿ ವಿಡಿಯೋಗಳು ಸೋರಿಕೆಯಾಗಿವೆಯೇ, ಇನ್ ಕೇಸ್ ಇದರಲ್ಲಿ ಒಪ್ಪಿತವಾಗಿ ನಡೆದದ್ದ ಕ್ರಿಯೆಯಾಗಿದ್ದು ಇಬ್ಬರೂ ಕೂಡ ಒಪ್ಪಿ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿದರೆ ಅದು ಪ್ರೈವೇಟ್ ವಿಡಿಯೋಸ್ ಆಗುತ್ತೆ. ಪ್ರೈವೇಟ್ ವಿಡಿಯೋಗಳನ್ನು ಲೀಕ್ ಮಾಡೋದು ಕೂಡ ಕಾನೂನಾತ್ಮಕವಾಗಿ ಅಪರಾಧ. ಈ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡಲಾಗುತ್ತೆ. ಖಾಸಗಿ ವಿಡಿಯೋಗಳನ್ನು ದುರುದ್ದೇಶದಿಂದ ಯಾರಾದರೂ ಸೋರಿಕೆ ಮಾಡಿದ್ರ, ಈ ವಿಡಿಯೋ ಸೋರಿಕೆ ಹಿಂದೆ ಇರುವವರು ಯಾರು ಅನ್ನೋದನ್ನ ಕೂಡ ಇದೀಗ ತನಿಖೆ ಮಾಡಬೇಕಾಗುತ್ತೆ. ಖಾಸಗಿ ವಿಡಿಯೋಗಳನ್ನು ಲೀಕ್ ಮಾಡಿದವ್ರು ಯಾರು, ಅವ್ರ ಉದ್ದೇಶ ಏನು? ಅದರಲ್ಲೂ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದ ಹಾಗೆ ಚುನಾವಣೆ ಸಂದರ್ಭದಲ್ಲೇನೆ ವಿಡಿಯೋಗಳು ಲೀಕ್ ಆಗಿದೆ, ಇದರ ಹಿಂದೆ ರಾಜಕೀಯ ದುರುದ್ದೇಶ ಇರಬಹುದು ಅನ್ನೋ ಆಯಾಮದ ಆರೋಪ ಏನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇಂಥ ಉದ್ದೇಶ ಇಟ್ಕೊಂಡು ಯಾರಾದರೂ ಲೀಕ್ ಮಾಡಿದ್ರ? ಎಲ್ಲಿತ್ತು ಈ ವಿಡಿಯೋಗಳು? ಬೇಸಿಕಲಿ ಪ್ರಜ್ವಲ್ ರೇವಣ್ಣ ಅವ್ರ ಮೊಬೈಲ್ ಅಲ್ಲ. ಇನ್ ಕೇಸ್ ಅವ್ರ ಮೊಬೈಲಲ್ಲೇ ಇದ್ದಿದ್ದೇ ಆದರೆ ಅದು ಬೇರೆಯವ್ರ ಕೈಗೆ ಸಿಕ್ಕಿದ್ದೀ ಹೇಗೆ, ಯಾವಾಗ, ಯಾವ ಉದ್ದೇಶದಿಂದ ಅವರು ಅದನ್ನು ಪಡೆದುಕೊಂಡ್ರು, ಇದೆಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾದ ಆರೋಪಗಳು ನಿಜವಾ ಸುಳ್ಳ? ಈಗ ಆರೋಪ ಅಂತೂ ಕೇಳೋಕೆ ಸಿಕ್ಕಿದೆ, ಅದರಲ್ಲೂ ಅತ್ಯಂತ ಗಂಭೀರವಾದ, ಹೇಯ ಅನಿಸುವ, ಅಸಹ್ಯ ಅನಿಸುವಂತಹ ಆರೋಪ ಕೇಳೋಕೆ ಸಿಕ್ಕಿದೆ. ಈ ಆರೋಪದ ಸತ್ಯಾಸತ್ಯತೆ ಬಗ್ಗೆ ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ. ಚುನಾವಣೆಗೆ ಮುನ್ನವೇ ವಿಡಿಯೋ ಸೋರಿಕೆಯಾಗಿದೆ, ಹೀಗಾಗಿ ಇದರ ಉದ್ದೇಶ ಏನು? ನಾನು ಆಗಲೇ ಹೇಳಿದಾಗೆ ಟೈಮಿಂಗ್ ಮ್ಯಾಟರ್ ಆಗುತ್ತೆ. ಹೌದು, ಇಂಥ ಸಂದರ್ಭದಲ್ಲೇನೆ, ಚುನಾವಣೆ ಸಂದರ್ಭದಲ್ಲೇನೆ ವಿಡಿಯೋ ಲೀಕ್ ಮಾಡಲಿಕ್ಕೆ ಬೇರೆ ಏನಾದರೂ ರಾಜಕೀಯ ಉದ್ದೇಶಗಳಿದೆಯಾ ಅನ್ನೋದನ್ನ ಕೂಡ ಪ್ರಶ್ನೆಗೆ ಒಳಪಡಿಸಲಾಗುತ್ತೆ ತನಿಖೆ ಸಂದರ್ಭದಲ್ಲಿ. ಆದರೆ ಅದು ಯಾವುದೇ ಸಮಯದಲ್ಲಿ ಲೀಕ್ ಆಗಿದ್ರೂ ಕೂಡ ಆರೋಪ ಸಾಬೀತು ಆಗಿಬಿಟ್ರೆ, ಆರೋಪ ನಿಜ ಅನ್ನೋದು ಸಾಬೀತಾಗ್ಬಿಟ್ರೆ ಟೈಮಿಂಗ್ಗಿಂತ ಹೆಚ್ಚಾಗಿ ಇವ್ರ ಮೇಲೆ ಬಂದಿರತಕ್ಕಂಥ, ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ನಾವಾಗಲೇ ಹೇಳಿದ ಹಾಗೆ ಯಾವೆಲ್ಲ ಸೆಕ್ಷನ್ನ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಆ ಎಲ್ಲ ಶಿಕ್ಷೆಗೂ ಕೂಡ ಅರ್ಹರಾಗ್ತಾರೆ ಪ್ರಜ್ವಲ್ ರೇವಣ್ಣ ಅವರು. ಇನ್ನು ವಿಡಿಯೋ ಸೋರಿಕೆ ಹಿಂದೆ ರಾಜಕೀಯ ಕೈವಾಡ ಇದೆಯಾ? ರಾಜಕೀಯ ವಿರೋಧಿಗಳೇನಾದರೂ ಚುನಾವಣೆಯಲ್ಲಿ ಹಿನ್ನಡೆ ಆಗಲಿ ಅಂತ ಹೇಳಿ ಏನಾದರೂ ವಿಡಿಯೋ ಲೀಕ್ ಮಾಡಿಸಿದ್ದಾರಾ ಅನ್ನೋ ಆಯಾಮದಲ್ಲೂ ಕೂಡ ಇದೀಗ ತನಿಖೆ ಆಗಬೇಕಾಗುತ್ತೆ. ವಿಡಿಯೋ ಬಳಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಏನಾದರೂ ಯತ್ನ ಆಗಿದೆಯಾ? ಕೆಲ ಪ್ರಕರಣಗಳಲ್ಲಿ ಹೀಗಾಗಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಖಾಸಗಿ ವಿಡಿಯೋಗಳನ್ನು ಲೀಕ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋ ತಂತ್ರವನ್ನು ಅನುಸರಿಸೋದನ್ನು ಕೂಡ ಗಮನಿಸಿದ್ದೀವಿ. ಇಲ್ಲಿವರೆಗೂ ಈ ಆಯಾಮದಲ್ಲಿ ಬಹಿರಂಗವಾಗಿ ಚರ್ಚೆ ಆಗಿಲ್ಲ. ಬ್ಲ್ಯಾಕ್ ಮೇಲ್ ಉದ್ದೇಶಕ್ಕೋಸ್ಕರ ವಿಡಿಯೋವನ್ನು ಲೀಕ್ ಮಾಡಲಾಗಿದೆ ಅಂತ ಹೇಳಿ. ಹೀಗಾಗಿ ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಸಲಾಗುತ್ತೆ. ಯಾವ್ದು ಸತ್ಯ ಯಾವ್ದು ಸುಳ್ಳು SIT ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರುತ್ತೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಗಂಭೀರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಅಪ್ಡೇಟ್ಸ್ ಇಷ್ಟು. ಮತ್ತೊಂದು ಕಡೆ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.